ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರಶಾಂತ್ ನಾಥೋ ಇದ್ದಾರೆ. ಪ್ರಶಾಂತ್, ಈ ಎಲ್ಲ ಬೆಳವಣಿಗೆಗಳ ನಡುವೆ ಇರುವಂತ ಮತ್ತೊಂದು ವಿಷಯ ಅಂದ್ರೆ ಒಂದು ರೆಕಾರ್ಡ್ ಬ್ರೇಕ್ ಇದೆ. ಇಲ್ಲಿ ದೇವರಾಜ ಅರಸು ಅವರ ರೆಕಾರ್ಡ್ ಅನ್ನ ಸಿದ್ದರಾಮಯ್ಯನವರು ಬ್ರೇಕ್ ಮಾಡ್ತಾರೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ಅಂತ. ಎರಡನೇ ಟರ್ಮ್ ನಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡಿದಾಗಲೇ ಅಂತದೊಂದು ಚರ್ಚೆ ಶುರುವಾಯಿತು. ಈಗ ಅಧಿವೇಶನಕ್ಕೂ ಮುಂಚೆ ಏನಾದರೂ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದಕ್ಕೆ ಹೋದ್ರೆ ತರಾತುರಿ ಅನ್ನೋದು ಒಂದಾದ್ರೆ, ಮತ್ತೊಂದು ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಆ ವಿಷಯ ಕೂಡ ಇತ್ತು. ಜನವರಿ 9ನೇ ತಾರೀಕು ಅದು ಬಹಳ ಸೂಕ್ಷ್ಮವಾದದ್ದು, ಭಾವನಾತ್ಮಕವಾದಂಥ ವಿಷಯ ಅನ್ನೋ ಕಾರಣಕ್ಕೆ ಹೈಕಮಾಂಡ್ ಮುಂದಕ್ಕೆ ಹಾಕ್ತಾ ಶ್ವೇತಾ, ನಿಶ್ಚಿತವಾಗಿ 2-3 ಕಾರಣಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ. ಒಂದು, 2.5 ವರ್ಷದ ನಂತರ ನಾನು ಅಧಿಕಾರವನ್ನು ಬಿಟ್ಕೊಡ್ತೀನಿ ಅಂತ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಡಿ ಕೆ ಶಿ ಕ್ಯಾಂಪ್ ಹೇಳ್ತಾ ಇದೆ. ಹೈಕಮಾಂಡ್ನ ಮೂಲಗಳು ಕೂಡ ಕೆಲವರು ಅದನ್ನು ಖಚಿತಪಡಿಸ್ತಾ ಇದ್ದಾರೆ, ಇಲ್ಲ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ರು ಅಂತ. ಆದರೆ ಮುಖ್ಯಮಂತ್ರಿಗಳ ಬಣ ಅಥವಾ ಮುಖ್ಯಮಂತ್ರಿಗಳ ಆಪ್ತರು ಈಗ ಹೈಕಮಾಂಡ್ ಮುಂದೆ ಹೇಳ್ತಾ ಇರೋದು 2-3 ಸಂಗತಿಗಳಿವೆ, ಅವು ಆದ ಮೇಲೆ ನಾವು ಚರ್ಚೆ ಮಾಡೋಣ ಅಂತ. ಮೊದಲನೇದು, ದೇವರಾಜ ಅರಸರ ದಾಖಲೆಯನ್ನು ಸರ್ಪಾಸ್ ಮಾಡ್ತಕ್ಕಂಥದ್ದು. ಇನ್ನೂ 36 ದಿನಗಳೇನು ಮಾತ್ರ ಉಳಿದಿವೆ. ಹೆಚ್ಚು ಕಡಿಮೆ ಜನವರಿ ಮೊದಲ ವಾರ 2ನೇ ವಾರದಲ್ಲಿ ಆ ದೇವರಾಜ ಅರಸರವರ ದಾಖಲೆಯನ್ನು ಮುಖ್ಯಮಂತ್ರಿಗಳು ಸರಿಗಟ್ತಾರೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಎರಡನೇದು, ಮುಖ್ಯಮಂತ್ರಿಗಳ ಅತ್ಯಂತ ಪೆಟ್ ಪ್ರಾಜೆಕ್ಟ್ ಇರತಕ್ಕಂಥದ್ದು ಜಾತಿ ಗಣತಿ. ತನ್ನ ಅಧಿಕಾರಾವಧಿಯಲ್ಲೇ ನಾನು ಜಾತಿ ಗಣತಿಯನ್ನು ಟೇಬಲ್ ಮಾಡಿದೆ, ನಾನು ಸ್ವೀಕಾರ ಮಾಡಿದೆ ಅಂತಕ್ಕಂಥದ್ದನ್ನು, ಮತ್ತು ಬಜೆಟ್ ಅಧಿವೇಶನದಲ್ಲಿ ಅದನ್ನು ವಿಧಾನಸಭೆಯಲ್ಲಿ ಅಥವಾ ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ಕೂಡ ತೆಗೆದುಕೊಂಡು ನಾನು ಬೇಕಾದರೆ ಅಧಿಕಾರವನ್ನು ಬಿಟ್ಕೊಡ್ತೀನಿ ಅನ್ನೋದನ್ನು ಮುಖ್ಯಮಂತ್ರಿಗಳ ತಮ್ಮ ಆಪ್ತರ ಎದುರುಗಳು ಹೇಳಿ, ಆಪ್ತರು ಕೂಡ ಅದನ್ನು ದಿಲ್ಲಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಜಾತಿ ಗಣತಿಯ ನಿರ್ಣಯವನ್ನು ಇಡೀ ದೇಶದಲ್ಲಿ ಮೊದಲು ತೆಗೆದುಕೊಂಡಿದ್ದೇ ಸಿದ್ದರಾಮಯ್ಯನವರು. ಅವರ ಕಾಲಾವಧಿಯಲ್ಲೇ ಅದು ಪೂರ್ಣಗೊಳ್ಳಬೇಕು ಅಂತಕ್ಕಂಥ ಇಚ್ಛೆ ಇದೆ. ಅದು ಪರ್ಸ್ನಲ್ ಆಗಿರ್ತಕ್ಕಂಥ ಒಂದು ಪೆಟ್ ಪ್ರಾಜೆಕ್ಟ್ ಅನ್ನುವ ಕಾರಣಕ್ಕೋಸ್ಕರ. ಮೂರನೇದು, 2026ರ ಬಜೆಟನ್ನು ಕೂಡ ತಾನೇ ಮಂಡಿಸಬೇಕು. ಬಜೆಟ್ ಮಂಡನೆಯ ನಂತರ ನಾವು ಚರ್ಚೆ ಕುಳಿತುಕೊಳ್ಳೋಣ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದು ಸುದ್ದಿ. ಡಿ ಕೆ ಶಿವಕುಮಾರ್ ಅದೇ ಕಾರಣದಿಂದ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಹೇಳ್ತಿದ್ರು, ಅಧಿವೇಶನದ ನಂತರ ಉತ್ತರಾಯಣದಲ್ಲಿ ನೀವು ಯಾವಾಗ ಚರ್ಚೆ ಮಾಡ್ತೀರಿ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿ ಬಜೆಟನ್ನು ನಾನು ಮಂಡಿಸಬೇಕು ಅಂತಕ್ಕಂಥದ್ದು. ಪ್ರಾಯಶಃ ಜಾತಿ ಗಣತಿ ಮತ್ತು ಈ ಒಂದು ದೇವರಾಜ ಅರಸರ ದಾಖಲೆಯನ್ನು ಮುರಿಯುವುದರ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭ್ಯಂತರ ಇಲ್ಲ. ಮೊದಲನೇ ದೇವರಾಜ ಅರಸರ ದಾಖಲೆ ಮುರಿಯೋದರ ಬಗ್ಗೆ ಡಿ ಕೆ ಶಿವಕುಮಾರ್ಗೆ ಅಭ್ಯಂತರವೇ ಇಲ್ಲ. ಅದನ್ನು ಆದಮೇಲೆ ರಾಜೀನಾಮೆ ಕೊಡಲಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು ಬೆಂಬಲಿಗರು ಹೇಳ್ತಾರೆ, ಇಲ್ಲ ಅದಷ್ಟೇ ಆದರೆ ನಡೆಯಲ್ಲ, ಜಾತಿ ಗಣತಿ ಪಾಸ್ ಆಗಬೇಕು, ಜಾತಿ ಗಣತಿಯನ್ನು ಕ್ಯಾಬಿನೆಟ್ ಅವರು ಕೊಡಬೇಕು, ವರದಿಯನ್ನು ಕ್ಯಾಬಿನೆಟ್ಟಲ್ಲಿ ತರಬೇಕು, ಕ್ಯಾಬಿನೆಟ್ಟಲ್ಲಿ ತಂದ ನಂತರ ಅದನ್ನು ವಿಧಾನಸಭೆಯಲ್ಲೂ ಕೂಡ ತರಬೇಕು, ಮೀಸಲಾತಿಯ ಹೆಚ್ಚಳ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವ್ರ ಮನಸ್ಸಿನಲ್ಲಿದೆ. ಆ ನಿರ್ಣಯವನ್ನು ತೆಗೆದುಕೊಂಡ್ರೆ ಮತ್ತೊಮ್ಮೆ ಜಾತಿ ಸಂಘರ್ಷದ ಒಂದು ಬಾಗಿಲುಗಳು ಓಪನ್ ಆಗ್ತವೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅನುವು ಮಾಡಿಕೊಡ್ತಾರಾ, ಹೈಕಮಾಂಡ್ ಒಪ್ಪತ್ತಾ, ಈಗಲೇ ಅದರ ಬಗ್ಗೆ ಕ್ಲಾರಿಟಿ ಇಲ್ಲ. ಮೂರನೇದು, 2026ರ ಬಜೆಟನ್ನು, ಪೂರ್ಣ ಪ್ರಮಾಣದ ಬಜೆಟನ್ನು ನಾನು ಮಂಡಿಸಬೇಕು, 17ನೇ ಬಜೆಟ್ ಮಂಡಿಸಿದ ನಂತರ ನಾವು ಚರ್ಚೆಗೆ ಕುಳಿತುಕೊಳ್ಳೋಣ ಅನ್ನೋದನ್ನು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ನಾನು ಬಿಟ್ಟೇ ಕೊಟ್ಟುಬಿಡ್ತೀನಿ ಅನ್ನೋದನ್ನು ಅವರು ಡಿ ಕೆ ಶಿವಕುಮಾರ್ಗೂ ಹೇಳಿಲ್ಲ, ಹೈಕಮಾಂಡ್ಗೂ ಕೂಡ ಸ್ಪಷ್ಟಪಡಿಸಿಲ್ಲ. ಬಟ್ ಹೈಕಮಾಂಡ್ಗೊಂದು ಭರವಸೆ ಇದೆ, ಇವೆಲ್ಲವೂ ಕೂಡ ಮಾತುಕತೆ ಆಗಿರುವ ಕಾರಣದಿಂದಾಗಿ ಸಿದ್ದರಾಮಯ್ಯನವರು ತುಂಬ ಹಠ ಮಾಡಲಿಕ್ಕಿಲ್ಲ ಮತ್ತು ಸಿದ್ದರಾಮಯ್ಯನವರು ಬಂಡಾಯದ ಬಾವುಟನ್ನು ಎಬ್ಬಿಸಲಿಕ್ಕಿಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ಗಿರ್ತಕ್ಕಂಥ ಭರವಸೆ. ಆ ಕಾರಣದಿಂದ ಈಗ ಒಂದು ತಾತ್ಕಾಲಿಕ ತೇಪೆಯನ್ನು, ಅಲ್ಪ ವಿರಾಮವನ್ನು, ಕದನ ವಿರಾಮವನ್ನು ಕೊಡಲಾಗಿದೆ. ಇಟ್ಸ್ ಲೈಕ್ ಎ ಇಂಟರ್ವಲ್, ಒಂದು ಸಿನಿಮಾದ ಇಂಟರ್ವಲ್ ರೀತಿ ಇದೆ. ಇಂಟರ್ವಲ್ನ ನಂತರ ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಹೇಗಾಗತ್ತೆ, ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಈ ಗಲಾಟೆ, ಈಗಲೇ ಯಾವುದನ್ನೂ ಕೂಡ ಹೇಳುವ ಸ್ಥಿತಿಯಲ್ಲಿ ಹೈಕಮಾಂಡು ಇಲ್ಲ, ಇಲ್ಲಿನ ಕರ್ನಾಟಕದ ನಾಯಕರು ಕೂಡ ಇಲ್ಲ. ಆದರೆ ಒಂದಂತೂ ನಿಶ್ಚಿತ, 5 ವರ್ಷಗಳ ಕಾಲ ನಾನು ಮುಂದುವರಿತೀನಿ ಅನ್ನೋದನ್ನು ಏನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಪ್ರಾಯಶಃ ಮೊನ್ನೆಯ ಬ್ರೇಕ್ಫಾಸ್ಟ್ ಮತ್ತು ನಾಳೆಯ ಬ್ರೇಕ್ಫಾಸ್ಟ್ ನಡೆಯುತ್ತಿರುವ ರೀತಿಯನ್ನು ನೋಡಿದಾಗ ಅದು ಸಾಧ್ಯವಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಬಟ್ ಯಾವಾಗ ಬಿಟ್ಟುಕೊಡ್ತಾರೆ ಈ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಇಲ್ಲಿಯವರೆಗೆ ಯಾರಿಗೂ ಕೂಡ ಗುಟ್ಟು ಬಿಟ್ಟುಕೊಟ್ಟಿಲ್ಲ. ಹೈಕಮಾಂಡ್ ಏನಾದರೂ ಬಿಟ್ಟುಕೊಡಿ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಈ 3 ಇದೆ. ಒಂದು, ದೇವರಾಜ ಅರಸರ ಹೈಕಮಾಂಡ್ ಮಾತುಕತೆ ಶುರು ಮಾಡುವವರೆಗೆ ದೇವರಾಜ ಅರಸರ ದಾಖಲೆಯನ್ನು ಸರಿಗಟ್ಟಿರ್ತಾರೆ. ಜಾತಿ ಗಣತಿಯ ಏನೊಂದು ರಿಪೋರ್ಟ್ ಬರುತ್ತೆ ಅದನ್ನು ಅಂಗೀಕರಿಸಿ ಕ್ಯಾಬಿನೆಟ್ನಲ್ಲಿ ಅದನ್ನು ತಂದು ವಿಧಾನಸಭೆಯವರೆಗೆ ಒಯ್ಯಬೇಕಾದ್ರೆ ಇಟ್ ವಿಲ್ ಟೇಕ್ ಟೈಮ್ ಟಿಲ್ ಮಾರ್ಚ್. ಹೀಗಾಗಿ ಅದನ್ನೂ ಮಾಡ್ತೀನಿ, ಬಜೆಟನ್ನು ಮಂಡಿಸ್ತೀನಿ,
ಅದಾದ್ಮೇಲೆ ಅಧಿವೇಶನದ ನಂತರ ನೋಡೋಣ ಅಂತ ಸಿದ್ದರಾಮಯ್ಯನವರು ಹೇಳುವ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣ್ತಾ ಇದೆ. ಓಕೆ ಓಕೆ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.